ಬೆಳಗ್ಗೆಯಿಂದ ಗದ್ದೆಗೆಯ ಗುದ್ದಾಟದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ನಿಮ್ಮ TV5 ನಿಮಗೆ ನೀಡ್ತಾ ಹೋಗ್ತಾ ಇದೆ. ಸೊ ದೆಹಲಿಗೇನು ನಾಯಕರುಗಳು ಹೋಗಿದ್ದಾರೆ, ಅಲ್ಲಿ ಏನೇನಾಗ್ತಾ ಇದೆ ಅದು ಕುತೂಹಲ. ನೋಡಿ, ಸಿಎಂ ಜೊತೆ ವರಿಷ್ಠರು 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ದೆಹಲಿಯ AICC ಕಚೇರಿಯಲ್ಲಿ ನಡೀತಾ ಇರೋದು ಈ ಸಭೆ. ಸಿಎಂ ಅಭಿಪ್ರಾಯವನ್ನ ಆಲಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ನೂ 2 ವರ್ಷ ನನ್ನನ್ನೇ ಮುಂದುವರಿಸಿ ಅಂತ ಸಿಎಂ ಈ ಸಂದರ್ಭದಲ್ಲಿ ಅವರ ವಿಚಾರವನ್ನು ಹೇಳಿದ್ದಾರೆ, ಪ್ರಸ್ತಾಪಿಸಿದ್ದಾರೆ. ಇಲ್ಲ, ಇನ್ನು 2 ವರ್ಷ ಅಲ್ವಾ, 3 ವರ್ಷ ನಾನು ಅಧಿಕಾರ ಮಾಡಿದ್ದೀನಿ, ಇನ್ನು 2 ವರ್ಷ ಅಲ್ವಾ, ನನ್ನನ್ನೇ ಮುಂದುವರಿಸಿ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಉತ್ತಮ ಆಡಳಿತವನ್ನ ನಾನು ನೀಡ್ತೇನೆ ಅಂತ ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ನಾನು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಅಹಿಂದ ಸಮುದಾಯದ ಮತ ಬ್ಯಾಂಕ್ ಅನ್ನೋದಿದೆಯಲ್ಲ, ಇದು ದೊಡ್ಡದು. ಅವರ ಮತವನ್ನ ಕಳ್ಕೊಂಡ್ರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ. ಈ ವಿಚಾರದಲ್ಲಿ ಸ್ಪಷ್ಟ ನಿರ್ಧಾರವನ್ನ ತಿಳಿಸಿ ನನಗೆ ಸಂಪುಟ ಪುನರಚನೆಗೆ ಅವಕಾಶವನ್ನು ಮಾಡಿಕೊಡಿ. ಗೊಂದಲವಿಲ್ಲದೆ ಸರ್ಕಾರವನ್ನು ಮುನ್ನಡೆಸ್ತೀನಿ, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. 3 ವರ್ಷ ಆಗಿದೆ ಸಾಕು ಅಂದ್ರೂ ಸರಿ. ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ. ರಾಹುಲ್ ಗಾಂಧಿ ವಿವೇಚನೆಗೆ ಬಿಟ್ಟಿದ್ದಾರೆ ಸಿಎಂ. ಇವರ ವಿಚಾರ ಏನಿದೆ ಅದನ್ನು ಹೇಳ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವ್ರ ಮುಂದೆ. ನೋಡಿ, ನಾನು ಆಲ್ರೆಡಿ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದೀನಿ, ಬೇಡ ಬಿಡಪ್ಪ ಅಂತಂದರೆ ಓಕೆ, ಬಟ್ ದೂರ ಆಲೋಚನೆಯನ್ನು ಕೂಡ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಇಷ್ಟು ದಿನದ ಬೆಳವಣಿಗೆಗಳಿಗೇನಿತ್ತು ಏಕ್ದಮ್ ಆಗಿ ತ್ವರಿತಗತಿಯಲ್ಲಿ ದೆಹಲಿಯಲ್ಲಿ ನಡೀತಾ ಇದೆ. ಸೊ ರಾಜ್ಯದ ಜನತೆಗೂ ಕೂಡ ಇದೊಂದು ಪ್ರಶ್ನೆ, ಬೆಳಗ್ಗೆಯಿಂದ ಏನೇನು ಆಗಿರಬಹುದು ಡೆವಲಪ್ಮೆಂಟ್ಸ್, ಏನು ವಿಚಾರವನ್ನು ಸಿದ್ದರಾಮಯ್ಯನವ್ರು ಮುಂದಿಡಬಹುದು. ಇದಾದ ನಂತರ DK ಶಿವಕುಮಾರ್ ಅವ್ರ ಜೊತೆಗೂ ಕೂಡ 1-to-1 ಮಾತುಕತೆ ಇದೆ. DK ಶಿವಕುಮಾರ್ ಅವ್ರು ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪಿಸಬಹುದು ಅಂತ. ಸೊ ಈಗ ಹೈಕಮಾಂಡ್ ನಾಯಕರು ಇಷ್ಟೂ ದಿನ ಕೊಡದೇ ಇರೋ ಟೈಮನ್ನು ಇವತ್ತು 1 ದಿನ ಕೊಟ್ಟಂಗಿದೆ ಶಿವು. ನೀತಿ ರಾಜ್ಯ ರಾಜಕಾರಣ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. AICC ಕಚೇರಿಯಲ್ಲಿ ಸಭೆಗೆ ಕೂಡ ಪ್ರಾರಂಭವಾಗಿದೆ. ಮುಖ್ಯಮಂತ್ರಿಗಳ ಜೊತೆ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. 1-to-1 ಸಭೆ ಇದು. ಯಾಕೆಂದರೆ CM ಮತ್ತು DCM ನಾಯಕತ್ವ ಬದಲಾವಣೆಯ ವಿಚಾರ, ಸಚಿವ ಸಂಪುಟ ಪುನಾರಚನೆಯ ವಿಚಾರಗಳು ಸಾಕಷ್ಟು ಗೊಂದಲವನ್ನು ಇಲ್ಲಿ ಉಂಟು ಮಾಡಿದ್ರಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗ್ತಾ ಇದೆ. ಕಾರ್ಯಕರ್ತರಿಗೆ ಬೇರೆ ಸಂದೇಶ ಹೋಗ್ತಾ ಇದೆ, ಯಾರನ್ನು ನಾವು ಯಾರ ಪರವಾಗಿ ನಿಲ್ಲಬೇಕು ಅನ್ನುವಂತಹ ಗೊಂದಲಗಳು ಇದೆ. ಸೊ ಹಾಗಾಗಿ ಈ ಗೊಂದಲಗಳನ್ನು ಬಗೆಹರಿಸದೆ ಹೋದರೆ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, GBA ಚುನಾವಣೆಗಳಿರ್ಬೋದು, ಇದರ ಮೇಲೆ ಅದರ ಎಫೆಕ್ಟ್ ಆಗುತ್ತೆ. ಆಗ ಅಲ್ಲಿ ಸೀಟುಗಳನ್ನು ಕಳೆದುಕೊಳ್ಳುವಂತಹ ಆತಂಕ ಹೈಕಮಾಂಡ್ಗೆ ಇದೆ. ಹಾಗಾಗಿ ಇದೆಲ್ಲವನ್ನು ಕೂಡ ಈ ಗೊಂದಲಗಳಿಗೆ ಇತಿಶ್ರೀಯನ್ನು ಆಡಬೇಕಾಗತ್ತೆ. ಅದು ತುರ್ತು ಇತಿಶ್ರೀಯನ್ನು ಆಡದೆ ಹೋದರೆ ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ಕಗ್ಗಂಟಾಗುತ್ತೆ, ಮತ್ತಷ್ಟು ಗೊಂದಲಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ, ಅದು ಪಕ್ಷದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಕಾರಣಕ್ಕೆ ಇವತ್ತು ರಾಜ್ಯ ನಾಯಕರಿಗೆ ಬುಲಾವನ್ನು ಕೊಟ್ಟು ದೆಹಲಿಗೆ ಕರೆಸಿ ಅವರ ಜೊತೆ 1-to-1 ಸಭೆಯನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ DK ಶಿವಕುಮಾರ್ ಅವರು ಬಹಳಷ್ಟು ಬಾರಿ ಪ್ರಯತ್ನ ಮಾಡಿದರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ, ಆದರೆ ಅವಕಾಶಗಳು ಸಿಕ್ಕಿರಲಿಲ್ಲ. CM ವಿಚಾರದಲ್ಲಿ ನಿಮ್ಮ ನಿಲುವೇನು, ನನಗೆ CM ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಡೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದರೂ ಕೂಡ ಆಗಿರಲಿಲ್ಲ. ಆದರೆ ಇವತ್ತು ಇಬ್ಬರು ನಾಯಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರ ಜೊತೆ ಸಭೆ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಬಹಳ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ತಾವು ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂಥದ್ದು, ರಾಜ್ಯದಲ್ಲಿರುವಂತಹ ರಾಜ್ಯ ಪ್ರಸಕ್ತ ಸನ್ನಿವೇಶಗಳು, ಹಾಗೆ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಉಂಟಾಗಿರುವಂತಹ ಗೊಂದಲಗಳು, ನಾಯಕತ್ವ ಬದಲಾವಣೆ ವಿಚಾರ, ಸಚಿವ ಸಂಪುಟ ಪುನಾರಚನೆ ವಿಚಾರದಲ್ಲಿ ಎದ್ದಿರುವಂತಹ ಆತಂಕಗಳು, ಗೊಂದಲಗಳು, ಇದೆಲ್ಲದರ ಬಗ್ಗೆ ರಾಹುಲ್ ಗಾಂಧಿ ಅವರ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಸೊ ಏನಾಗಬಹುದು, ಏಕೆಂದರೆ ನೀವು ಈಗ ನನಗೆ 3 ವರ್ಷಗಳ ಕಾಲ ನಾನು ಅಧಿಕಾರವನ್ನು ನಡೆಸಿದ್ದೇನೆ, ಉಳಿದ 2 ವರ್ಷಗಳವರೆಗೆ ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಡಿಮ್ಯಾಂಡನ್ನು ಸಿದ್ದರಾಮಯ್ಯ ಅವರು ಇಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದರೆ 3 ವರ್ಷ ಸುಭದ್ರವಾದಂಥ ಸರ್ಕಾರವನ್ನು ಕೊಟ್ಟಿದ್ದೇನೆ, ಗೊಂದಲಗಳ ಮಧ್ಯೆ ಕಾರ್ಯಕರ್ತರ ಅಸಮಾಧಾನಗಳು, ಶಾಸಕರ ಅಸಮಾಧಾನಗಳು, ಇದೆಲ್ಲದರ ಮಧ್ಯೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು 3 ವರ್ಷ ಸರ್ಕಾರವನ್ನು ನಡೆಸಿದ್ದೇನೆ. ಗ್ಯಾರಂಟಿಗಳಿಗೆ ಆರ್ಥಿಕ ಕೊರತೆಯಲ್ಲೂ ಕೂಡ ಹಣಕಾಸನ್ನು ಒದಗಿಸಿದ್ದೇನೆ. ಉಳಿದಿರುವಂತಹ 2 ವರ್ಷಗಳ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಆದರೆ ಮುಂದೆ ಆರ್ಥಿಕ ಚೈತನ್ಯವನ್ನು ಮಾಡಿ ಆದಾಯ ಕ್ರೋಢೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸರ್ಕಾರವನ್ನು ಮತ್ತಷ್ಟು ಸುಭದ್ರವಾಗಿ ನಡೆಸ್ತೇನೆ. ಮುಂದೆ 2028ಕ್ಕೆ ಸರ್ಕಾರವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾಹಿತಿ
ಮಾಹಿತಿಯನ್ನು ಕೂಡ ವಿವರಣೆಯನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಜೊತೆಗೆ ರಾಜ್ಯದಲ್ಲಿರುವಂತಹ ಅಹಿಂದ ಸಮುದಾಯಗಳ ಮತ ಬ್ಯಾಂಕ್ ಏನು ಬಹುದೊಡ್ಡ ಸಮುದಾಯದ ಮತ ಬ್ಯಾಂಕ್ ಇದೆ, ಇದರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರ ಗಮನವನ್ನು ಸೆಳೆದಿದ್ದಾರೆ. ಪ್ರಸಕ್ತ ಕೇರಳ ಚುನಾವಣೆಯಲ್ಲಿ ಆದಂತಹ ಅಧಿಕಾರ ಸಿಕ್ಕಂಥದ್ದು, ಹಾಗೆ ತಮಿಳುನಾಡಿನಲ್ಲಿ ಅಹಿಂದ ಸಮುದಾಯಗಳು ಪಕ್ಷವನ್ನು ಕೈ ಹಿಡಿದಿರೋದು, ಎಲ್ಲದರ ಬಗ್ಗೆ ಕೂಡ ಅವರು ಗಮನವನ್ನು ಸೆಳೆದಿದ್ದಾರೆ. ರಾಜ್ಯದಲ್ಲೂ ಕೂಡ ಅಹಿಂದ ಮತ ಬ್ಯಾಂಕನ್ನು ಕಳೆದುಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ವ್ಯತಿರಿಕ್ತವಾದಂಥ ಪರಿಣಾಮ ಉಂಟಾಗತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಯಾವುದಾದರೂ ನಿರ್ಧಾರವನ್ನು ಮಾಡಿ, ನನ್ನನ್ನು ಮುಂದುವರಿಸಿ ಅಥವಾ ನನ್ನನ್ನು ಕೆಳಗಿಳಿಸ್ತೇನೆ ಅಂದರೂ ಕೂಡ ನಾನು ಓಕೆ ಇದ್ದೇನೆ. ಹಾಗಾಗಿ ಮುಂದಿನ ಈ ಭವಿಷ್ಯತ್ತನ್ನು ನೀವು ಲೆಕ್ಕದಲ್ಲಿಟ್ಕೊಂಡು ಪಕ್ಷಕ್ಕೆ ಆಗುವಂತಹ ಲಾಭ ಲೆಕ್ಕ ಇಟ್ಕೊಂಡು ನೀವು ನಿರ್ಧಾರವನ್ನು ಮಾಡಿ ಅಂತೇಳಿ ರಾಹುಲ್ ಗಾಂಧಿ ಅವರ ವಿವೇಚನೆಗೆ ಸಿದ್ದರಾಮಯ್ಯ ಅವರು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಸಂಪುಟ ಪುನಾರಚನೆಗೆ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ 11 ಮಂದಿಯ ಒಂದು ಪಟ್ಟಿಯನ್ನು ಏನು ತೆಗೆದುಕೊಂಡು ಹೋಗಿದ್ರು, ಆ ಪಟ್ಟಿಯನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಸಮಗ್ರವಾಗಿ ಅವರ ಜೊತೆ ಚರ್ಚೆಯನ್ನು ಮಾಡಿ ತದನಂತರದಲ್ಲಿ ಇಲ್ಲಿ ಏನೆಲ್ಲ ಮಾತುಕತೆಗಳಾಗಿದೆ ಇದೆಲ್ಲ ಯಾವುದನ್ನು ಕೂಡ ನೀವು ಬಹಿರಂಗಪಡಿಸಬೇಡಿ, ಕಾಲ ಬಂದಾಗ ಇದನ್ನು ನಾವೇ ಪ್ರಕಟ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಅವರ ಗಮನಕ್ಕೆ ತಂದು ಈಗ ಸಿದ್ದರಾಮಯ್ಯ ಅವರನ್ನು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ. ಈಗಾದ ನಂತರ ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಗಳು ನಡೆಯುತ್ತೆ. ಡಿ ಕೆ ಶಿವಕುಮಾರ್ ಕೂಡ ಅಭಿಪ್ರಾಯವನ್ನು ಹೊರಹಾಕಲಿದ್ದಾರೆ. ತಾವು ಪಕ್ಷಕ್ಕಾಗಿ ಪಟ್ಟಿರುವಂತಹ ಶ್ರಮ, ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಹಾಕಿರುವಂತಹ ಎಫೆಕ್ಟು, ಇದೆಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಹೈಕಮಾಂಡ್ ಮುಂದೆ ಇಡಲಿದ್ದಾರೆ. ಜೊತೆಗೆ ಒಪ್ಪಂದ ಆಗಿರೋದ್ರ ಬಗ್ಗೆ, CM ಕುರ್ಚಿಯ ವಿಚಾರದಲ್ಲಿ ಆಗಿರುವಂತಹ ಒಪ್ಪಂದಗಳು, ಮುಂದೆ ನಾನು ಯಾವ ರೀತಿಯಾಗಿ ಸರ್ಕಾರವನ್ನು ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ನಾನು ಹೇಗೆ ಸರ್ಕಾರವನ್ನು ಕೊಂಡೊಯ್ತೇನೆ, ಇದೆಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದಾರೆ. ಸೊ ಇದಾದ ನಂತರ ಸಚಿವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ತದನಂತರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಆ ನಂತರದಲ್ಲಿ ನೋಡಬೇಕಾಗತ್ತೆ. ಸದ್ಯಕ್ಕಂತೂ ಯಾವುದೇ ನಿರ್ಧಾರವನ್ನು ಇವತ್ತು ತೆಗೆದುಕೊಂಡರೂ ಕೂಡ ಅದನ್ನು ಪ್ರಕಟ ಮಾಡೋದಿಲ್ಲ. ರಾಜ್ಯಸಭಾ ಹಾಗೆ ವಿಧಾನ ಪರಿಷತ್ ಚುನಾವಣೆಗಳು ಮುಗಿದ ನಂತರ ಅದನ್ನು ಅಧಿಕೃತವಾಗಿ ಪ್ರಕಟ ಮಾಡುವಂತಹ ಸಾಧ್ಯತೆಗಳಿದೆ. ಅಲ್ಲಿಯವರೆಗೂ ಕೂಡ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಹೈಕಮಾಂಡ್ ಮಾಡಲಿದೆ. ಹಾಗೆ CM DCMಗೂ ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಈಗ ಸೂಚನೆಯನ್ನ ಕೊಡಲಾಗಿದೆ. ನೀತಿ ಶಿವು, ಇನ್ನೊಂದು ಈಗ ಈ ಹಿಂದೆನೂ ಕೂಡ ಅಂದ್ರೆ ಈ CM ಬದಲಾವಣೆ ವಿಚಾರ ಅಂತ ಬಂದಾಗ ಸಿದ್ದರಾಮಯ್ಯನವರ ಆಪ್ತರ ವಲಯದಿಂದ ಒಂದು ಮಾತು ಬಂದಿತ್ತು, ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಖ್ಯಾಬಲ ಇದೆಯಾ, ಎಷ್ಟು ಶಾಸಕರ ಸಪೋರ್ಟ್ ಇದೆ, ಯಾರಿಗೆ ಶಾಸಕರ ಬಲ ಅನ್ನೋದು ಜಾಸ್ತಿ ಇದೆ, ಬೆಂಬಲ ಅನ್ನೋದು ಜಾಸ್ತಿ ಇದೆ, ಅವ್ರನ್ನ ಬೇಕಾದರೆ CM ಮಾಡಿ ಅಂತ. ಸೊ ಇವತ್ತು ಅನೇಕ ಶಾಸಕರುಗಳು, ಸಚಿವರುಗಳು, MLCಗಳು ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸೊ ಒಂದು ಕಡೆಯಲ್ಲಿ CM ಜೊತೆಗೆ ಮಾತುಕತೆ, DCM ಜೊತೆಗೆ ಮಾತುಕತೆ ಆದ ಮೇಲೆ ಪ್ರತ್ಯೇಕವಾಗಿ ಶಾಸಕರುಗಳು, ಸಚಿವರುಗಳ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಬಹುದಾದ ಸಾಧ್ಯತೆ ಇದೆಯಾ? ಅವ್ರ ಹತ್ರನೂ ಕೂಡ ಒಪಿನಿಯನ್, ನೀವು ಯಾರು ಪರ ಅಂತ ಕೇಳಬಹುದಾದ ಸಾಧ್ಯತೆ ಇವತ್ತು ಇದೆಯಾ ಶಿವು? ನಿತಿ, ಜಾರ್ಜ್ ಪರಮೇಶ್ವರ್, HC ಮಹಾದೇವಪ್ಪ, ಬೈರತಿ ಸುರೇಶ್ ಸೇರಿದಂತೆ ಹಲವು, HK ಪಾಟೀಲ್ ಸೇರಿದಂತೆ ಹಲವು ಸಚಿವರು ಕೂಡ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಶಾಸಕರು ಕೂಡ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಶಾಸಕರು ಸಂಪುಟ ಪುನರ್ರಚನೆಯನ್ನು ಮಾಡಿ 3-4 ಬಾರಿ ನಾವು ಗೆದ್ದಿದ್ದೇವೆ, 4-5 ಬಾರಿ ನಾವು ಗೆದ್ದಿದ್ದೇವೆ, ನಮಗೂ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಡಿಮ್ಯಾಂಡನ್ನು ಇಡೋದಕ್ಕೆ ದೆಹಲಿಗೆ ತೆರಳಿದ್ದಾರೆ. ಸೊ ಈ ಕಡೆ ನಾಯಕತ್ವ ವಿಚಾರದಲ್ಲಿ ಅವರ ಭಿನ್ನಾಭಿಪ್ರಾಯಗಳೇನಿಲ್ಲ. ಅವ್ರದ್ದು ಇರುವಂಥದ್ದು ಡಿ ಕೆ ಶಿವಕುಮಾರ್ ಆಪ್ತರು, ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ, ಸಿದ್ದರಾಮಯ್ಯನವರು ಆಪ್ತರು, ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಿ ಅಂತೇಳಿ. ಆದರೆ ಪ್ರಮುಖವಾಗಿ ಅವ್ರು ಕೇಳ್ತಾ ಇರುವಂಥದ್ದು, ಈಗ ನಮಗೆ ಅವಕಾಶವನ್ನು ಮಾಡಿಕೊಡಿ, ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಿದ್ದೇವೆ, ಸಂಘಟನೆಯನ್ನು ಮಾಡಿದ್ದೇವೆ, ನಾವು ಇಲ್ಲಿಯವರೆಗೂ ಕೂಡ ಎಲ್ಲೂ ಡಿಮ್ಯಾಂಡನ್ನು ಮಾಡಿಲ್ಲ, ಈಗ ಅವಕಾಶ ಬಂದಿದೆ, ಹಾಗಾಗಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಡಿಮ್ಯಾಂಡನ್ನು ಇಡಲಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಭೆ ಆದ ನಂತರದಲ್ಲಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನು ಈ ಶಾಸಕರು ಭೇಟಿ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶ ಸಿಕ್ಕಿಲ್ಲ, ಸಚಿವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗೆ.